ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಸಚಿವರ ಹೆಸರುಗಳನ್ನು ಬಹಿರಂಗಪಡಿಸ್ತೀನಿ ಅಂತ ಶಾಸಕ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಯತ್ನಾಳ್ ಜೊತೆಗೆ ಚರ್ಚೆ ಮಾಡ್ತೀನಿ ಅಂದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಮಂತ್ರಿಗಳಿದ್ದಾರಾ ಇಲ್ವಾ ಸರ್ಕಾರ ಕೇಳಬೇಕಿತ್ತು. ರನ್ಯಾ ಕೇಸ್ನಲ್ಲಿ ರಾಜ್ಯ ಸರ್ಕಾರವೇ ಭಾಗಿಯಾದಂತಿದೆ. ಆರ್ ಅಶೋಕ್ ಮಾತು. ನಮ್ಗೇನು ಮಾತಾಡ ಸಚಿವರು ನೋಡ್ರಿ ಸದಂತ ಹೇಳ್ತೀವಿ ಯಾರ್ಯಾರು ಅದಾರ ಆ ರನ್ಯಾನ್ ಜೋಡ ಯಾರ್ಯಾರ್ದು ಸಂಬಂಧ ಅದಾವು, ಆಕೆಗೆ ಏನೇನು ಸೆಕ್ಯೂರಿಟಿ ಕೊಟ್ಟರೆ ಎಲ್ಲಾನು ಮಾಹಿತಿ ತೊಗೊಂಡಿವಿ. ಗೋಲ್ಡ್ ಎಲ್ಲಿ ತಂದರು, ಗೋಲ್ಡ್ ಯಾವ ತಂದ್ರು ಎಲ್ಲ ಮಾತಾಡ್ತೀನಿ ಅವ್ರ ಹತ್ರ. ನನ್ನ ಹತ್ರ ಏನು ಇನ್ನೂ ಮಾತಾಡಿಲ್ಲ. ನಾನು ಅವ್ರ ಹತ್ರ ಚರ್ಚೆ ಮಾಡ್ತೀನಿ. ಒಟ್ಟಾರೆ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಕರ್ನಾಟಕದಲ್ಲಿ ಬಹಳ ಚರ್ಚಿತ ಆಗಿದೆ ಈ ಚಿನ್ನ ಕಳ್ಳ ಸಾಗಾಣಿಕೆ ವಿಚಾರದಲ್ಲಿ ಸರ್ಕಾರದ ಮಂತ್ರಿಗಳು ಭಾಗಿಯಾಗಿದ್ದಾರೆ ಅನ್ನೋದು ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ. ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಯಿತು. ಈಗಾಗಲೇ ಸರ್ಕಾರ ಮಂತ್ರಿಗಳು ಇದ್ದಾರಾ ಇಲ್ಲ ಅನ್ನೋದು ಸರ್ಕಾರ ಉತ್ತರ ಕೊಡಬೇಕಾಯಿತು. ಸರ್ಕಾರ ನುಳ್ಚ್ಕೊಳ್ಳೋದು ನೋಡ್ತಾ ಇದ್ರೆ ಇದರಲ್ಲಿ ಸರ್ಕಾರ ಶಾಮೀಲಾಗಿದೆ ಅಂತೇಳಿ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಇನ್ನು ಯತ್ನಾಳ್ ಹೇಳಿಕೆಗೆ ಕಾಂಗ್ರೆಸ್ ಟಾಂಗ್ ಕೊಟ್ಟಿದೆ. ತಾಕತ್ತಿದ್ರೆ ಇವತ್ತೇ ಸಚಿವರ ಹೆಸರನ್ನ ಬಹಿರಂಗಪಡಿಸಲಿ ಹೀಗಂತ ಯತ್ನಾಳ್ಗೆ ಸವಾಲ್ ಹಾಕಿದ್ದಾರೆ ಸಚಿವ MB ಪಾಟೀಲ್. DRI CBIಗೆ ಗೊತ್ತಿಲ್ಲದ್ದು ಯತ್ನಾಳ್ಗೆ ಗೊತ್ತಿದ್ರೆ ಹೇಳಿ, ಗಾಳಿಯಲ್ಲಿ ಗುಂಡು ಹಾರಿಸೋದು ಬೇಡ ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬೇಗ ಸಚಿವರ ಹೆಸರು ಹೇಳಿ, ತನಿಖೆಗೆ ಸುಲಭ ಆಗತ್ತೆ ಅಂತ ಬಿಜೆಪಿ ಶಾಸಕರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಹೇಳ್ಬಿಡ್ಲಲ್ಲ ಇವತ್ತು ಪ್ರಜಾಪ ಬಂದಿದಾರಲ್ಲ ತಪ್ಪಿಸಿದ್ರ ಬಂದಿದಾರ ಇಲ್ಲ ಇವತ್ತು ನೋಡಿದ್ರ ಬಂದಿದ್ರೆ ಹೇಳಿ. ಮತ್ತೆ ಹೊರಗಡೆ ನಾ ಸದನದಲ್ಲಿ ಹೇಳ್ತೀನಿ ಅನ್ನೋದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿದ್ ಬೇಡ. ತಾಕತ್ತಿದ್ರೆ ಯತ್ನಾಳವ್ರಿಗೂ ಹಿಂದೆ ಈಗಲೇ ಅವ್ರು ಇವತ್ತು ಸಹ ಹೆಸರುಗಳನ್ನು ಬಹಿರಂಗಪಡಿಸಲಿ. ಅದಕ್ಕೆ ಈಗ ಹೇಳಲ್ಲ ಅವ್ರು ಹೇಳಿದಾರಲ್ಲ, ಹೇಳಿ ಅವ್ರು ಭಾಳ ಹೇಳ್ತಾರೆ. ಎಲ್ಲರೂ ಎಲ್ಲ ಪಕ್ಷಕ್ಕೂ ಹೇಳ್ತಾರೆ. ನಮ್ಮ ಪಕ್ಷದಲ್ಲಿ ಯಾರ್ಯಾರು ನೋಡಿದಾರೆ ಹೇಳ್ತಾರೆ. ಏನೋ ಯತ್ನಾಳವ್ರು ನಮ್ಮ ಜಿಲ್ಲೆಯವ್ರನ್ನ ನಮ್ಗೆ ಗೊತ್ತಿದೆ. ಅದು ಸಂಪೂರ್ಣವಾಗಿ ಹೇಳಿಬಿಡ್ಲಿ ಒಂದೆಲ್ಲನೂ. ಯಾರ್ಯಾರು ಕೇಂದ್ರ ಸಚಿವರು ಭಾಗಿಯಾಗಿದ್ದಾರೆ, ಯಾರ್ಯಾರು ಅವರ ಸ್ನೇಹಿತರು ಭಾಗಿಯಾಗಿದ್ದಾರೆ, ಮಾಜಿ ಶಾಸಕರುಗಳು ಯಾರ್ಯಾರು ನಮ್ಮವ್ರು ಯಾರಾಗಿದ್ದಾರೆ ಅದನ್ನು ಹೇಳಿ. ಮುಕ್ತ ಆಹ್ವಾನ ಕೊಡ್ತೀವಿ, ಸವಾಲು ಹಾಕ್ತೀವಿ ಅವ್ರಿಗೆ. ನಾವು ಹಾಕಿ ಕೊಡಿ ಹೇಳಿ. ಕೇಂದ್ರ ಸಚಿವರು ಇದಾರ ಅಂತ ಸರ್ ನನಗೆ ಗೊತ್ತಿಲ್ಲ, ಅವರು ಯತ್ನಾಳವ್ರು ಹೇಳಬೇಕು. ಗೊತ್ತಿರಲಾರ್ದು, CBIಗೆ ಗೊತ್ತಿರಲಾರ್ದು, BJPಯವರಿಗೆ ಗೊತ್ತಿದ್ರೆ ದಯವಿಟ್ಟು ಸದನದಲ್ಲನ ಹೇಳಿ, ದಾಖಲೆ ಇಟ್ಟು ಹೇಳಿ. ಗಾಳಿನಲ್ಲಿ ಗುಂಡು ಹಾರಿಸೋದಲ್ಲ. ಅಥವಾ ಮಾಧ್ಯಮದಲ್ಲಿ ಹೇಗೆ ನಾವು ನಿಮ್ಮ ಮುಂದೆ ಬಂದಾಗ ಎಲ್ಲ ದಾಖಲೆಗಳ ಸಮೇತ ತಂದು ನಿಮ್ಮ ಮುಂದೆ ಇಡ್ತೀವಿ, ಆಗಿರಲಿ, ತೊಂದರೆ ಇಲ್ಲ. ನಿಮಗೆ ನೆನಪಿದ್ರೆ ಇದೇ BJPಯವರು PSI ಹಗರಣದಲ್ಲಿ ನಾವೆಲ್ಲ ಪಾಲ್ಗಾರರಿದ್ದೀವಿ ಅಂತ ಹೇಳಿದ್ರು. ನೋಟಿಸ್ ಕೊಟ್ಟು ಬಾರಪ್ಪ ಸಾಕ್ಷಿ ಕೊಡೋಕ್ಕಂದ್ರೆ ಓಡೋಗ್ಬಿಟ್ರಲ್ಲ. ಯಾಕೆ? ಒಬ್ರು BJP ಲೀಡ್ರನ್ನ ಬಂದ್ರ ಸಾಕ್ಷಿ ಕೊಡೋಕ್ಕೆ? ನೀವು ನಿಮ್ಮ ಕ್ಯಾಮ್ರಾಗಳು ತೆಗೆದುಬಿಟ್ರೆ ಆಟೋಮ್ಯಾಟಿಕ್ ಇವೆಲ್ಲ ಸರಿ ಹೋಗ್ಬಿಡ್ತದೆ. ನೀವು ಕ್ಯಾಮ್ರಾ ಹಾಕಿ ಅವ್ರ ಮೇಲೆ ಫೋಕಸ್ ಮಾಡಿ ಕೇಳಿದಾಗ ಹಿಂಗೆ ಗಾಳಿನಲ್ಲಿ ಗುಂಡಾರಿಸ್ತಾರೆ. ಈಗ ಸದನದಲ್ಲಿ ನೋಡೋಣ ಏನು ಹೆಸರು ಹೇಳ್ತಾರೆ. ನಾವು ಹೇಳಿದೀವಲ್ಲ, ಕೊಡಿ ದಾಖಲೆಗಳ ಇಟ್ಕೊಡಿ. ಸುಮ್ಮನೆ ನೀವು ಅದು ಹೇಳಿದ್ರಿ, ನೀವು ಅವ್ರಿಗೆ ಬಿಡಿಸಿದ್ರಿ, ಇವ್ರಿಗೆ ಬಿಡಿಸಿದ್ರಿ ಅಂತಲ್ಲ. ಲೆಟ್ ದೇರ್ ಬಿ ಪ್ರೂಫ್. ಇಟ್ ಈಸ್ ಈಗ DRI ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ, CBI ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ. ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ ರ್ಯಾಕೆಟ್. ರನ್ಯಾ ಅವ್ರ ಕೇಸಲ್ಲಿ ಯತ್ನಾಳ್ ಅವರು ನಾನು ನೋಡಿದೆ ಬೆಳಿಗ್ಗೆ ಪೇಪರಲ್ಲಿ ಹೆಸರು ಬಹಿರಂಗಗೊಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಬಹಿರಂಗ ಮಾಡಲಿ ಬಿಡಿ, ಯಾರು ಅಡ್ಡಿ ಏನಿಲ್ವಲ್ಲ. ಅವ್ರ ಹತ್ರ ಏನೋ ಇನ್ಫಾರ್ಮೇಷನ್ ಇದ್ದರೆ ಬಹಿರಂಗ ಮಾಡಿ, ಬೇಡ ಅಂತ ಹೇಳೋಕ್ಕಾಗತ್ತಾ? ನಾನು 4-5 ದಿವಸದಿಂದ ಹೇಳ್ತಾನೆ ಇದ್ದೀನಿ. ಕಾಂಗ್ರೆಸ್ ಸಚಿವರು ಯಾರೋ ಇಬ್ಬರಿದ್ದಾರೆ ಅಂತೇಳಿ ಮಾಧ್ಯಮಗಳಲ್ಲೂ ಬರ್ತಾಯಿದೆ, ಸೋಷಿಯಲ್ ಮೀಡಿಯಲ್ಲೂ ಬರ್ತಾಯಿದೆ, ವಿಪಕ್ಷ ನಾಯಕರು ಹೇಳ್ತಾ ಇದ್ದಾರೆ. ಬೇಗ ಹೇಳಿಬಿಟ್ರೆ ತನಿಖೆಗೂ ಸುಲಭ ಆಗುತ್ತಲ್ಲ. ಗೊತ್ತಿದ್ದರೆ ಹೇಳಿಬಿಡಲಿ. ಹೇಳಬೇಕೋ ಬೇಡವಾ?